ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನೇ ಇಷ್ಟ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಇವತ್ತಿನ ದಿನ ಎಲ್ಲ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 12 o'clock ಆಗಿದೆ ಟೈಮು, ಅಡುಗೆ ಮಾಡೋಣ ಅಂತಂದ್ಬಿಟ್ಟು. ಸೊ ಸ್ವಲ್ಪ ಮನೇಲಿ ತರಕಾರಿ ಎಲ್ಲ ಇತ್ತು. ಸೊ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ. ನಾನು ಹೇಗೆಂದರೆ ಮಂಡೇ ತೊಗೊಂಡಿರ್ತೀನಿ. ಸೊ ಫ್ರೈಡೇ ಇಲ್ಲಾಂದರೆ ಸ್ಯಾಟರ್ಡೇ ಸೊ ತರಕಾರಿ ಎಲ್ಲ ಖಾಲಿ ಮಾಡ್ತೀನಿ. ಮಂಡೇ ಪುನಃ ನಾನು ಫ್ರೆಶ್ ಆಗಿ ತೊಗೊಳ್ಳೋ ಅಂಥದ್ದು. ಸೊ ಅಲ್ಲಿ ಮುಗಿಸ್ಬಿಡ್ಬೇಕು. ಅದನ್ನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ನಾನು ಇಟ್ಕೊಳೋಕೆ ಇಷ್ಟಪಡೋದಿಲ್ಲ. ಸೊ ಆ ರೀತಿ ಇವತ್ತು ಎಷ್ಟು ತರಕಾರಿ ಇದೆಯೋ ಅಷ್ಟನ್ನು ನಾನು ಬೇಳೆ ಸಾಂಬಾರಿಗೆ ಹಾಕ್ಬಿಡೋಣ ಅಂತಂದ್ಬಿಟ್ಟು. ಸೊ ಇಲ್ಲಿ ಮುಲ್ಲಂಗಿ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ನೌಕಲು, ಬದನೆಕಾಯಿ, ಬೀನ್ಸು ಎಲ್ಲ ಇಷ್ಟು ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂತ. ಈಗ ಆಲ್ರೆಡಿ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ಸೊ ಇಲ್ಲಿ ಏನಂದರೆ ನಾನು ಬೇಳೆ, ಹೆಸರುಬೇಳೆ ಮತ್ತು ತೊಗರಿಬೇಳೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊತೀನಿ. ಹೆಸರುಬೇಳೆನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊತೀನಿ. ಚೆನ್ನಾಗಿರುತ್ತೆ ಎರಡು ಹಾಕಿ ಮಾಡಿದಾಗ. ಸೊ ಈಗ ನೀರಿಟ್ಟಿದ್ದೀನಿ. ಬೇಳೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸೊ ಅದಕ್ಕೆ ಹಾಕೋಣ ಅಂತ. ನಾನು ಇದೇ ರೀತಿ ಅಂದರೆ ನನಗೆ ಒಂದು 20 ಮಿನಿಟ್ಸ್ ಸಾಕು ಕೆಲವೊಂದು ಸತಿ ಅಡುಗೆಗಳು ಮಾಡಿದಾಗ. ಫಾಸ್ಟಾಗಿ ಈ ರೀತಿ ನಿಂತ್ಕೊಂಡು ಸೊ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಅಲ್ಲೇ ಕಟ್ ಮಾಡಿ ಹಾಕ್ತಾಯಿರ್ತೀನಿ. ಕುಕ್ಕರಲ್ಲಿ ನೀರು ಇಟ್ಟಿರ್ತೀನಿ. ಸೊ ಕ್ವಿಕ್ಕಾಗಿ ಮಾಡ್ಕೊಬೋದು, ಫಾಸ್ಟಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಈ ರೀತಿ ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಮಾಡ್ಕೊತೀನಿ. ಸುಲಭ ಆಗುತ್ತೆ, ನನಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು. ನನ್ನ ದಿನ ಹೇಗೆ ಅಂತಂದರೆ, ನಾನು ಒಂದೇ ಹತ್ರ ನಿಂತಿರಲ್ಲ. ಅದೇ ಒಂದು ಈಗ ಅಡುಗೆ ಮನೇಲಿ ಇರ್ತೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಈ ಕೆಲಸ ಮಾಡ್ತಾಯಿರ್ತೀನಿ, ಪುನಃ ಓಡೋಗ್ತೀನಿ. ಸ್ವಲ್ಪ ಹಸುಗಳ ಮನೆ ಕಡೆ ಹೋಗಿ ಒಂದು ರೌಂಡು ಹೋಗ್ಬಿಟ್ಟು ಬರ್ತೀನಿ. ಏನಕ್ಕೆ ಮಾಡೋದು ಅಂತಂದರೆ, ಹಸುಗಳು ಮಲ್ಕೊಳುತ್ತೆ ಮತ್ತು ಅವು ಗಲೀಜು ಮಾಡ್ಕೊಂಬಿಡುತ್ತೆ. ನನಗೆ ವಾಶ್ ಮಾಡೋದು ಕಷ್ಟ, ಯಾಕಂದರೆ ವಾಷಿಂಗ್ ಎಲ್ಲ ಮಾಡೋದು ನಾನೇ ಮನೇಲಿ ಹಸುಗಳಿಗೆ. ಸೊ ಅದಕ್ಕೆ ನನಗೆ ಕಷ್ಟ ಆಗಬಾರ್ದು ಅಂತ ನಾನು ಏನು ಮಾಡ್ತೀನಿ, ಹೋಗ್ತಾ ಬರ್ತಾ ಕ್ಲೀನ್ ಮಾಡ್ಕೊಂಬರ್ತೀನಿ ಆ ರೀತಿ. ಈಗ ತರಕಾರಿ ಎಲ್ಲ ಹಾಕಿದ್ದೀನಿ. ಈಗ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಬಿಡೋಣ ಅಂತಂದ್ಬಿಟ್ಟು ಇದನ್ನು ಹಂಗೆ ಕಟ್ ಮಾಡಿ ಹಂಗೆ ಹಾಕ್ಬಿಡ್ತೀನಿ. ಮತ್ತು ಈರುಳ್ಳಿ ಒಂದೆರಡು ಹಾಕ್ಕೊತೀನಿ. ನಾನು ಆ್ಯಕ್ಚುಲಿ ಏನಂದರೆ ಟೊಮೆಟೊ ಏನಾದ್ರು ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಲೈಟಾಗಿ ಹುಣ್ಸೆಹಣ್ಣು ಹಾಕ್ಕೊತೀನಿ. ಸಪೋಸ್ ಏನೋ ಟೊಮೆಟೊ ಜಾಸ್ತಿ ಇತ್ತು ಅಂದರೆ ಹುಣ್ಸೆಹಣ್ಣು ನಾನು ಬಳಸೋದಿಲ್ಲ. ಸೊ ಇಷ್ಟೇ ಹಾಕಿ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಪ್ರಿಪೇರ್ ಮಾಡುವಂಥದ್ದು. ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು. ಮಧ್ಯಾಹ್ನ ಈಗೂ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಅವರು ಈಗೂ ಬರ್ತಾರೆ, ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈಗ ಈ ಥರ ನಾನೆಲ್ಲ ಪ್ರತಿಯೊಂದು ತರಕಾರಿ ಬೇಳೆ ಎಲ್ಲ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕಿ ಸೊ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಇವತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ನೆಟ್ಟೆಡ್ ಬ್ಲೌಸು, ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಡಿಸೈನ್ ಬ್ಲೌಸು ಅಂತಂದ್ಬಿಟ್ಟು. ಸೊ ಈಗ ಇದು ಕುಕ್ಕರ್ ಇಟ್ಬಿಟ್ಟು ಪುನಃ ಹೋಗಿ ನಾನು ಕೂತ್ಕೊಂಡು ಬಟ್ಟೆ ಸ್ಟಿಚ್ ಮಾಡ್ತೀನಿ. ಸೊ ಕುಕ್ಕರ್ ಈಗ ಆರಿದೆ. ಸೊ ಈಗ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು. ಸೊ ನಾನು ಈಗ ಇತ್ತೀಚೆಗೆ ಅಂದರೆ ಹೇಗೆ ಒಗ್ಗರಣೆ ಅಂತಂದರೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಸೊ ಈ ಒಗ್ಗರಣೆ ಹಾಕುವಾಗೇ ಖಾರದ ಪುಡಿ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿ ಸಾಂಬಾರು ಇರುತ್ತೆ. ಅಂದರೆ ಒಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಬೇಳೆ ಜೊತೆಲಿ ಮೇಲೆನೇ ಹಾಕ್ಬಿಡ್ತಾಯಿದ್ದೆ. ಬಟ್ ಈಗ ನಾನು ಈ ರೀತಿ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಎಣ್ಣೆಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸೋದ್ರಿಂದ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತು ನಿಮ್ಮ ಜೊತೆಲಿ ನಾನು ಶೇರ್ ಮಾಡಿದ್ದು. ಈಗ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕೋಣ ಅಂತಂದ್ಬಿಟ್ಟು ಸೊ ಇಟ್ಟಿದ್ದೀನಿ. ಈಗ ವಿಜಿಲು ಕೂಗಿದಾಯಿತು. ಈಗ ಏನಂದರೆ ಹಸ್ಬೆಂಡ್ ಬಂದರು. ಸೊ ಅವ್ರಿಗೆ ಬೇಗ ಊಟ ಇಡೋಣ ಅಂತ ಅಂದ್ಬಿಟ್ಟು ಬೇಗ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ನೈಟು ಬೇಕಾದರೆ ಇದಕ್ಕೆ ಚಪಾತಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಇವತ್ತು ಮಧ್ಯಾಹ್ನ ಬೇಳೆ ಸಾಂಬಾರು ಪ್ರಿಪೇರ್ ಮಾಡಿದೆ. ನಾನು ತುಂಬ ರೇರು ಮಧ್ಯಾಹ್ನ ಹೊತ್ತು ಅಂದರೆ ಅಡುಗೆ ಮಾಡುವಂಥದ್ದು. ಯಾಕಂದರೆ ಹಸ್ಬೆಂಡ್ ಮನೇಲಿ ಇರೋದಿಲ್ಲ, ತುಂಬ ಆಚೆ ಹೋಗೋದ್ರಿಂದ ಸ್ವಲ್ಪ ಅದಕ್ಕೋಸ್ಕರದಿಂದ ನಾನು ತುಂಬ ಕಮ್ಮಿ ಅಂದರೆ ಅಡುಗೆ ಮಾಡುವಂಥದ್ದು ಮಧ್ಯಾಹ್ನ ಹೊತ್ತು. ಸೊ ಮಾಡಿದಾಗ ಈ ರೀತಿ ಶೇರ್ ಮಾಡ್ಕೊತೀನಿ ಅಷ್ಟೇ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಈಗ ಸಾಸಿವೆ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ನನಗೇನಂದರೆ ಈ ಥರ ಕರ್ಬೇವಿನ ಸೊಪ್ಪಲ್ಲಿ ಹಾಕೋ ಸ್ವಲ್ಪ ದೂರ ಇರ್ತೀನಿ, ಚಿಟ್ಲುತ್ತೆ ಅಂತ ಅಂದ್ಬಿಟ್ಟು ನನಗೊಂಚೂರು ಭಯ ಅಂತ ಹೇಳ್ಬೋದು. ಸೊ ಈಗ ಖಾರದ ಪುಡಿ ಇದಕ್ಕೆ ಹಾಕಿದ್ದೀನಿ. ಸೊ ಈ ರೀತಿ ಸ್ಪೂನ್ ಎತ್ಕೊಂಡು ನಾನು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಖಾರದ ಪುಡಿನ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದು ಏನಂದರೆ ಉಕ್ಕು ಬರ್ತಾಯಿತ್ತು. ಸೊ ಉಕ್ಕು ಬರುತ್ತೆ ಸ್ವಲ್ಪ ಎಣ್ಣೆ ಜೊತೆಲಿ ನಾವೇನಾದ್ರು ಖಾರದ ಪುಡಿ ಹಾಕಿದಾಗ ಸ್ವಲ್ಪ ಉಕ್ಕುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ಪುಟ್ಟದು ಎತ್ಕೊಂಡಿದ್ದೀನಿ, ಬಾಣಲಿ ಗಿಂಡ್ಲಿ ಎತ್ಕೊಬೇಕಾಗಿತ್ತು. ನಾನು ಸಾಕು ಇದೆ ಅಂತಂದ್ಬಿಟ್ಟು ನಾನು ಅದರಲ್ಲೇ ಮ್ಯಾನೇಜ್ ಮಾಡಿದೆ. ಸೊ ಈಗ ಈ ಕಡೆ ಸಾಂಬಾರಿಗೆ
ಹಾಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದು. ಮೊದಲೆಲ್ಲ ನಾನು ಏನು ಮಾಡ್ತಾಯಿದ್ದೆ, ಈ ಥರ ತರಕಾರಿ ಅಂದರೆ ಮುಚ್ಚಳ ತೆಗೆದ ತಕ್ಷಣ ತರಕಾರಿ ಜೊತೆ ಖಾರದ ಪುಡಿ ಹಾಕ್ಬಿಡ್ತಾಯಿದ್ದೆ. ಬಟ್ ನಾನು ಒಂದು ಸತಿ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದಕ್ಕೆ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾಗ ನಾನೇನು ಮಾಡ್ತೀನಿ ಅಂದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಲಾಸ್ಟಿಗೆ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋದಲ್ವಾ, ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ರೈಸು ಆಗಿದೆ. ಇದ್ರ ಜೊತೆಲಿ ಸೈಡ್ಗೆ ಏನಾನ ಹಪ್ಳ ಏನಾನ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಸಾಂಬಾರು ರೆಡಿ ಮಾಡಿದೆ. ಇನ್ನೇನಿದ್ರು ಈಗ ತಿಂದು ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನನ್ನ ಡೇ ಹೀಗೇ ಇರುತ್ತೆ, ಏನೂ ಬದಲಾಗೋದಿಲ್ಲ. ಹಸುಗಳ ಮನೆ, ಈ ಕಡೆ ಕಿಚನ್ನು, ಈ ಕಡೆ ಸ್ಟಿಚಿಂಗು, ಈ 3 ಇದರಲ್ಲೇ ರೊಟೀನಲ್ಲೇ ನನ್ನ ಕೆಲಸ ನಡೀತಾ ಇರುತ್ತೆ. ಸೊ ಫೈನಲಿ ಸಾಂಬಾರು ಮಾಡಿದ್ದಾಯಿತು. ಮತ್ತು ಈಗ ಬ್ಲೌಸು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಪಿಂಕ್ ಬ್ಲೌಸ್ಗೆ ನಾನು ಸಿಲ್ವರ್ ಕಲರ್ ನೆಟ್ ಹಾಕಿ ಹೊಲ್ದಿದ್ದೆ. ಸೊ ತುಂಬ ಚೆನ್ನಾಗಿದೆ. ಕಸ್ಟಮರ್ ಕೊಟ್ಟಾಗ ಅಂತೂ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಹೊಲ್ದಿದ್ಯಾ ಅಂತ ಅಂದರು. ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಹೊಲ್ದಿದ್ದು. ಯಾಕಂದರೆ ತುಂಬ ರೇರು ನೆಟ್ ಹಾಕಿ ಬ್ಲೌಸಸ್ನ ಹೊಲ್ಸ್ಕೊಳ್ಳೋದು ಅಂದರೆ ನಮ್ಮ ಕಡೆ. ಸೊ ಆಂಟಿ ಒಬ್ಬರು ಇವರು ಹಾಕ್ಸ್ಕೊಂಡ್ರು. ಹೇಗೋ ನಿನಗೆ ಇಷ್ಟ ಬಂದಂಗೆ ಹೊಲಿ ಅಂತಂದರು. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಬಫ್ ಥರ ಇಟ್ಟು ಒಂದು 3 ಏನಂತಾರೆ ಸ್ಲಿಟ್ನ ಇಟ್ಟು ಹೊಲ್ದಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಸೊ ಹಾಗೆ ನಿಮ್ಮ ಜೊತೆಲಿ ಶೇರ್ ಮಾಡಿದೆ. ಕೆಲವೊಂದು ಏನಂದರೆ ಡಾರ್ಕ್ ಕಲರ್ಗೆ ಲೈಟ್ ಕಲರ್ ಕಾಂಬಿನೇಷನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಬ್ಯಾಕ್ ಸೈಡು ಸ್ವಲ್ಪ ವಿ ಥರ ಕೊಟ್ಟು ನೆಕ್ ಇಟ್ಟಿದೆ, ಫ್ರಂಟು ಈ ಥರ ರೌಂಡ್ ಇಟ್ಟಿದೆ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು ಬ್ಲೌಸು. ಕಸ್ಟಮರ್ಗೇನೆಂದರೆ ಇಷ್ಟ ಆಯಿತು. ಸೊ ಹಾಗೆ ನಿಮ್ಮ ಜೊತೆಲೂ ಸಹ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಮುಗಿಸಿ ಹಸುಗಳ ಮನೆ. ಸೊ ನೆಕ್ಸ್ಟು ಹಸುಗಳ ಮನೆ ಹಾಲು ಕರೆಯುವಂಥದ್ದು. ನಮ್ಮ ಟೈಮು ಏನಿರುತ್ತೋ ಟೈಮ್ ನೋಡಿಕೊಂಡು ನಮ್ಮ ರೊಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ಹಸು ಸ್ವಲ್ಪ ಒದಿಯುತ್ತೆ, ಕಾಲಿಗೆ ಸ್ವಲ್ಪ ಹಗ್ಗ ಹಾಕಿದ್ದೀವಿ. ಸೊ ಆ ರೀತಿ ಹಾಕಿದಾಗ ಒದಿಯೋದಿಲ್ಲ. ಕೆಲವರು ಹಸುಗಳಿಗೆ ಆ ಥರ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರದಿಂದ ನಾನೇ ಕುತ್ಕೊತೀನಿ. ಹಸ್ಬೆಂಡ್ ಆ್ಯಕ್ಚುಲಿ ಕುತ್ಕೊಳೋದು, ಅವ್ರು ಸ್ವಲ್ಪ ಒಳಗಡೆ ಹೋದರು, ನಾನು ಇಲ್ಲಿ ಕೂತಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಲಾಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.